ಹಲ್ಲೇಲೂಯಾ. ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೂ ಸಂಪರ್ಕಿಸಬಹುದಾಗಿದೆ. ಪ್ರತಿನಿತ್ಯವೂ 7:30ರಿಂದ 8:30ರವರೆಗೂ ನಿಮಗಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆಯದಾಗಿರ್ತದೆ. ಅದರಲ್ಲಿ ಜಾಯ್ನ್ ಆಗಿ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ನೀವು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳನ್ನು ಸಂಪರ್ಕಿಸಬಹುದಾಗಿದೆ. ಮತ್ತು ಪ್ರತಿದಿನ ಮುಂಚಾನೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನ ಮೂಲಕವಾಗಿ ವೀಕ್ಷಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಪರಿಶುದ್ಧವಾಗಿರಲು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ನಮ್ಮನ್ನು ಯಾವುದಕ್ಕಾಗಿ ಆರಿಸಿಕೊಂಡಿದ್ದಾರೆ ಎಂದು ನೋಡುವುದಾದರೆ, ನಾವು ಪರಿಶುದ್ಧವಾಗಿರಲಿಕ್ಕೋಸ್ಕರವಾಗಿ. ಯಾಕೆಂದರೆ ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಾಗುವುದಿಲ್ಲ. ನಮ್ಮಲ್ಲಿ ಕಪಟತನ, ಮೋಸ, ವಂಚನೆಗಳನ್ನು ಇಟ್ಟುಕೊಂಡು ನಾವು ಎಂದಿಗೂ ಕೂಡ ದೇವರನ್ನು ಮೆಚ್ಚಿಸ್ತೇವೆ, ದೇವರಿಗೋಸ್ಕರವಾಗಿ ಜೀವಿಸ್ತೇವೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಹೇಳುವಂಥವ ನಾವುಗಳು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುವವರಾಗಿದ್ದೇವೆ. ಹಾಗಾದರೆ ದೇವರು ನಮ್ಮನ್ನು ಪರಿಶುದ್ಧವಾಗಿರಲು ಕರೆದಿದ್ದಾರೆ. ನಾವು ಕೂಡ ಪರಿಶುದ್ಧವಾಗಿರಬೇಕು. ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆನ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಅಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಆತ್ಮನೇ ನೀವು ಮಾತನಾಡಿ ನಮ್ಮನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ವಿಡಿಯೋ ನೋಡುವಂತಹ ಸಹೋದರ ಸಹೋದರಿಯ ಹೃದಯವನ್ನ ಬದಲಾಯಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದ ಮೊದಲನೆಯ ಭಾಗವನ್ನು ಮಾತ್ರ ನಾವು ಓದಲಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ. ಹಾಗಾದರೆ ನಾನು ನೀವು ಯಾರಾಗಿದ್ದೇವೆ ಅಂದರೆ, ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರಾಗಿದ್ದೇವೆ. ನಾವು ಬೇರೆಯವರ ರೀತಿಯಲ್ಲಿ ಜೀವಿಸಲಿಕ್ಕೆ ಅಲ್ಲ ದೇವರು ನಮ್ಮನ್ನು ಕರೆದಿರುವಂಥದ್ದು, ಪರಿಶುದ್ಧವಾಗಿರಲಿಕ್ಕೋಸ್ಕರವಾಗಿ. ಪ್ರತಿಷ್ಠಿತರು ಅಂತ ಹೇಳುವುದಾದರೆ, ನೀವು ಒಂದು ಗುಂಪಿನಲ್ಲಿ ಒಬ್ಬರನ್ನ ಪ್ರತಿಷ್ಠೆ ಮಾಡುವಾಗ ಅವರು ಎಲ್ಲರಂತೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ನೋಡುವುದಾದರೆ, ಪ್ರತಿಷ್ಠೆ ಮಾಡಿದವರು ಅವರು ವ್ಯತ್ಯಸ್ತವಾದ ಜೀವಿತವನ್ನ ನಡೆಸುವಂತವರಾಗಿದ್ರು. ನಾವು ಅನೇಕರನ್ನ ನೋಡ್ತೇವೆ. ದೇವರು ದಾವೀದನನ್ನ ಪ್ರತಿಷ್ಠೆ ಮಾಡ್ತಾರೆ. ದಾವೀದನು ಎಲ್ಲರಂತೆ ಜೀವಿಸಲಿಲ್ಲ. ದಾವೀದನು ಯಾವುದಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದನೆಂದರೆ, ರಾಜನಾಗ್ಲಿಕ್ಕೋಸ್ಕರವಾಗಿ, ಅರಸನಾಗ್ಲಿಕ್ಕೋಸ್ಕರವಾಗಿ. ಅದೇ ರೀತಿಯಾಗಿ ಸಂಸೋನನನ್ನು ನೋಡುವುದಾದರೆ, ಸಂಸೋನನು ಫಿಲಿಸ್ಟಿಯರ ವಿರುದ್ಧವಾಗಿ ಇಸ್ರಾಯೇಲರನ್ನ ಕಾಪಾಡಲಿಕ್ಕೋಸ್ಕರವಾಗಿ ನ್ಯಾಯಸ್ಥಾಪಕನಾಗಿ, ಒಬ್ಬ ನಾಜೀರನಾಗಿ ಅವನು ಪ್ರತಿಷ್ಠೆಗೊಂಡಿದ್ದನು. ಈ ಪ್ರತಿಷ್ಠಿತರೆಲ್ಲರೂ ವ್ಯತ್ಯಸ್ತವಾದ ಜೀವಿತವನ್ನ ನಡೆಸ್ತಾ ಇದ್ರು. ಅವರು ದೇವರಿಗೋಸ್ಕರವಾಗಿ ಮೀಸಲಾಗಿ ದೇವರನ್ನ ಮೆಚ್ಚಿಸುವಂಥ ಜೀವಿತವನ್ನ ನಡೆಸಬೇಕಾಗಿತ್ತು. ಹಾಗೆ ನಮ್ಮನ್ನು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಇವತ್ತು ನಾವು ಒಬ್ಬೊಬ್ಬರನ್ನು ಕೂಡ ದೇವರು ಪ್ರತಿಷ್ಠೆ ಮಾಡಿದ್ದಾರೆ. ನಾವು ವ್ಯತ್ಯಸ್ತವಾಗಿ ಬೇರೆ ಜನಗಳಂತೆ, ಅನ್ಯ ಜನಗಳಂತೆ ನಾವು ಜೀವಿಸುವಂಥದ್ದಲ್ಲ. ಅನ್ಯ ಜನಗಳ ರೀತಿಯಲ್ಲಿ ರಾಜಿ ಜೀವಿತವನ್ನ ನಡೆಸುವಂಥದ್ದಲ್ಲ ದೇವರು ನಮ್ಮನ್ನ ಕರೆದಿರುವಂಥದ್ದು. ನಾವು ಪರಿಶುದ್ಧವಾಗಿರಬೇಕು ಎಂದು ಹೇಳುವುದಾದರೆ, ಪಾಪದ ವಿಷಯಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬಾರದು. ಪಾಪದ ವಿಷಯಗಳಲ್ಲಿ ನಾವು ಎಚ್ಚರವಾಗಿರಬೇಕು. ಶೋಧನೆಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಪಾಪಕ್ಕೆ ಪ್ರೇರೇಪಿಸಲ್ಪಡುವಾಗಲೂ ಕೂಡ ದೇವರಿಗೆ ಭಯಪಟ್ಟು ಒಳಪಟ್ಟು ಜೀವಿಸುವಂಥದ್ದಾಗಿದೆ ಈ ಪ್ರತಿಷ್ಠಿತರ ಒಂದು ಜೀವಿತ. ನಾವು ನೋಡ್ತೇವೆ, ಯೋಸೇಫನು ಕೂಡ ತನ್ನ ಜೀವಿತದಲ್ಲಿ ಪಾಪ ಮಾಡಲಿಕ್ಕೆ ಪ್ರೇರೇಪಣೆ ಬಂತು. ಆದರೆ ಅವನು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನಾಗಿದ್ದ ಕಾರಣ ದೇವರಿಗೆ ಭಯಪಟ್ಟು ಒಳಪಟ್ಟು ತನ್ನ ಜೀವಿತದಲ್ಲಿ ಇದ್ದಂಥ ಪರಿಶುದ್ಧತೆಯನ್ನು ಕಾಪಾಡಿಕೊಂಡನು. ಹಾಗೆ ನಾವು ನೋಡುವುದಾದರೆ, ದಾನಿಯೇಲನ ಜೀವಿತದಲ್ಲೂ, ಹಾಗೆ ಶದ್ರಕ್, ಮೇಷಕ್, ಅಬೇದೆಕ್ ಅವರ ಜೀವಿತದಲ್ಲೂ ಪಾಪಕ್ಕೆ, ದೇವರಿಗೆ ವಿರುದ್ಧವಾದ ಕಾರ್ಯಕ್ಕೆ ಪ್ರೇರೇಪಿಸಲ್ಪಡುವುದಕ್ಕೆ ಅನೇಕ ಅವಕಾಶಗಳು ಬಂದರೂ ಕೂಡ ಆ ಯವನಸ್ಥರು ದೇವರಿಗೋಸ್ಕರ ತಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡರು. ನಾವು ಕೂಡ ಅದೇ ರೀತಿಯಾಗಿ ಕ್ರಿಸ್ತ ಯೇಸುವಿನಲ್ಲಿ ಈಗ ಪ್ರತಿಷ್ಠಿತರಾಗಿದ್ದೇವೆ. ದೇವ ಜನರಾಗುವುದಕ್ಕೆ ನಾನು ನೀವು ಕರೆಯಲ್ಪಟ್ಟಿದ್ದೇವೆ.
ದೇವರು ನಮ್ಮನ್ನು ಪರಿಶುದ್ಧವಾಗಿರಲು ಕರೆಯುವಂಥವರಾಗಿದ್ದಾರೆ. ಆತನು ನಮ್ಮನ್ನು ತನ್ನ ಪರಿಶುದ್ಧ ಜನರಾಗಿರಲು ಆರಿಸಿಕೊಂಡಿದ್ದಾರೆ. ಈ ಭಾಗ್ಯ ಲೋಕದಲ್ಲಿರುವಂಥ ಎಲ್ಲರಿಗೂ ಇಲ್ಲ. ಅದಕ್ಕೆ ನಾವು ವ್ಯತ್ಯಸ್ತವಾದ ಜೀವಿತವನ್ನು ನಡೆಸಬೇಕು. ಅನ್ಯರ ಹಾಗೆ ಅನ್ಯರು ನಾವು ನೋಡುವುದಾದರೆ ದ್ವೇಷ, ಕೋಪ, ಹಠ, ಸ್ವಭಾವಗಳು, ಹಾಗೆ ಮತ್ಸರಗಳು, ದುಂದೌತಣ, ಕುಡುಕುತನ, ಕೆಟ್ಟತನ, ವ್ಯಭಿಚಾರಗಳಲ್ಲಿ ಇಂದು ಈ ಲೋಕವು ತುಂಬಿ ಹೋಗಿದೆ. ಇಂತಹ ಲೋಕದಲ್ಲಿ ನಾವು ವ್ಯತ್ಯಸ್ತವಾಗಿ ಜೀವಿಸಬೇಕೆಂದು ದೇವರು ನಮ್ಮಲ್ಲಿ ಎದುರು ನೋಡುವವರಾಗಿದ್ದಾರೆ. ಪರಿಶುದ್ಧತೆಯಿಂದ ಜೀವಿಸಬೇಕು. ಇವುಗಳಿಗೆ ನಾವು ಪಾಲ್ಗೊಳ್ಳದೆ ಪ್ರೇರೇಪಿಸುವಂಥವರು ಅನೇಕ ಜನರು ಇರ್ತಾರೆ. ಆದರೆ ಅಂಥವರ ಮಧ್ಯದಲ್ಲಿ ನಾವು ವ್ಯತ್ಯಸ್ತವಾಗಿ ಪರಿಶುದ್ಧವಾಗಿರಲು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಇದ್ದೇವಾ? ನಾವು ಕಾಪಾಡಿಕೊಳ್ಳಬೇಕು. ಯಾಕೆಂದರೆ ಪರಿಶುದ್ಧತೆ ಇಲ್ಲದೆ ಯಾರೂ ಕೂಡ ದೇವರನ್ನು ನೋಡಲು ಸಾಧ್ಯವಿಲ್ಲ. ನಾವು ಕರ್ತನನ್ನು ಆತನ ಪರಿಶುದ್ಧತೆಯಲ್ಲಿ ಆರಾಧಿಸಬೇಕು. ಯಾಕೆಂದರೆ ಪರಿಶುದ್ಧತೆ ಎಂಬ ಭೂಷಣದೊಡನೆ ದೇವರ ಸಮ್ಮುಖಕ್ಕೆ ಬನ್ನಿರಿ ಎಂದು ವಾಕ್ಯ ಹೇಳುತ್ತದೆ. ಪರಿಶುದ್ಧತೆ ಇಲ್ಲದೆ ಕಪಟತನ, ಮೋಸ, ವಂಚನೆ, ಈ ಲೋಕದವರ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಅರಿತುಕೊಂಡು ಕೂಡ, ದೀಕ್ಷಾಸ್ನಾನ ತೆಗೆದುಕೊಂಡು ಕೂಡ, ಸತ್ಯವೇದದ ವಾಕ್ಯಗಳನ್ನು ಕೇಳಿ ಓದಿ ಪ್ರಾರ್ಥನೆ ಮಾಡಿ ಕೂಡ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಇಲ್ಲವಾದರೆ, ನಿಮ್ಮ ಜೀವಿತದಲ್ಲಿ ಫಲವಿಲ್ಲವಾದರೆ ಏನು ಕೂಡ ಪ್ರಯೋಜನವಿಲ್ಲ. ಯಾಕೆಂದರೆ ಫಲ ಕೊಡದೇ ಇರುವಂಥ ಪ್ರತಿಯೊಂದು ಕೊಂಬೆಗಳನ್ನು ತಂದೆಯು ಏನು ಮಾಡ್ತಾರೆ ಅಂದರೆ ಕಡಿದು ಬೀಸಾಡಲ್ಪಡ್ತಾನೆ. ನಾವು ಫಲ ಕೊಡುವವರಾಗಬೇಕು ಅಂದರೆ ನಾವು ಪರಿಶುದ್ಧತೆಯಲ್ಲಿರಬೇಕು. ಪರಿಶುದ್ಧತೆಯಲ್ಲಿರಬೇಕಂದ್ರೆ ನಮ್ಮ ಹೃದಯವು ಶುದ್ಧವಾಗಿರಬೇಕು. ನಮ್ಮ ಹೃದಯ ಶುದ್ಧವಾಗಿರಬೇಕಂದ್ರೆ ಯಾವಾಗಲೂ ಆತನ ವಾಕ್ಯಗಳು ನಮ್ಮ ಹೃದಯದಲ್ಲಿರಬೇಕು. ಪರಿಶುದ್ಧತೆಯಲ್ಲಿ ನಾವು ಆರಾಧಿಸಬೇಕು. ಸುಮ್ಮನೆ ನಾನು ದೇವರನ್ನು ನಂಬಿದ್ದೇನೆ ಎಂದು ನಾವು ನಾಮಕಾವಸ್ಥೆಯ ಕ್ರೈಸ್ತರಾಗಿರದೆ ಪರಿಶುದ್ಧತೆಯಲ್ಲಿ ನಾವು ನಡೆಯುವುದಕ್ಕೆ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರು ಬರೀ ನೀತಿವಂತರನ್ನ ಮಾತ್ರ ಅಲ್ಲ, ಆದರೆ ಎಲ್ಲರೂ ಅಂದರೆ ಒಬ್ಬೊಬ್ಬರನ್ನ ಕರೆದು ಶುದ್ಧೀಕರಿಸ್ತಾರೆ. ಬರೀ ನೀತಿವಂತರನ್ನ ಮಾತ್ರ ದೇವರು ಪ್ರೀತಿಸಿಲ್ಲ. ನಾವು ಪಾಪಿಗಳಾಗಿದ್ದಾಗಲೇ, ಭಕ್ತಿಹೀನರಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀತಿವಂತರನ್ನ ಹುಡುಕಿ ದೇವರು ಬಂದಿಲ್ಲ. ದೇವರು ಪಾಪಿಗಳನ್ನ ಹುಡುಕಿ ಆ ಪಾಪಿಗಳನ್ನ ಮಾನಸಾಂತರ ಹುಟ್ಟಿಸಿ ಆ ಪಾಪಿಗಳನ್ನ ಶುದ್ಧೀಪಡಿಸುವುದಕ್ಕೋಸ್ಕರವೇ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮ ಜೀವಿತದಲ್ಲಿ ದೇವರನ್ನ ಆರಾಧಿಸುವಂಥ ಯಾವ ಯೋಗ್ಯತೆಗಳು ಇರಲಿಲ್ಲ. ಯಾಕೆಂದರೆ ನಮ್ಮ ಜೀವಿತ ಅಷ್ಟು ಪಾಪದಿಂದ ತುಂಬಿತ್ತು. ಆದರೆ ದೇವರು ನಮ್ಮ ಜೀವಿತದಲ್ಲಿ ಬರುವಾಗ, ದೇವರು ನಮ್ಮ ಜೀವಿತದಲ್ಲಿ ಬಂದು ನಮ್ಮನ್ನು ಸರಿಪಡಿಸಿ ನಮ್ಮ ಜೀವಿತದಲ್ಲಿದ್ದಂಥ ಪಾಪದ ಕಾರ್ಯಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ಪರಿಶುದ್ಧರನ್ನಾಗಿ ದೇವರು ಎಂದು ಮಾಡಿದ್ದಾರೆ. ನಾವು ಆತನನ್ನು ಆರಾಧಿಸಲಿಕ್ಕೆ ಯೋಗ್ಯರನ್ನಾಗಿ ಮಾಡಿದ್ದಾರೆ. ನಮ್ಮ ಪಾಪವು ಎಷ್ಟು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳುಪು ಮಾಡುತ್ತೇನೆ ಎಂದು ಒಬ್ಬೊಬ್ಬರನ್ನು ಕರೆದು ಶುದ್ಧೀಕರಿಸುವ ಆತನಾಗಿದ್ದಾನೆ. ಆತನು ನಮಗಾಗಿ ಸುರಿಸಿದ ತನ್ನ ಪರಿಶುದ್ಧ ರಕ್ತದಿಂದಲೇ ನಮ್ಮನ್ನು ಶುದ್ಧೀಕರಿಸಿರುವ ಆತನಾಗಿದ್ದಾನೆ. ನಾವು ಶುದ್ಧೀಕರಿಸಲ್ಪಟ್ಟ ಮೇಲೆ, ನಾವು ರಕ್ಷಣೆ ಹೊಂದಿದ ಮೇಲೆ ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ನಾವು ಅನ್ಯರ ಹಾಗೆ, ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಎಲ್ಲರೂ ಕೂಡ ಮೋಸ ಅನ್ಯಾಯಗಳಿಂದ ಕೆಲಸವನ್ನು ಸರಿಯಾಗಿ ಪ್ರಾಮಾಣಿಕತೆಯಿಂದ ಮಾಡದೇ ಇರುವ ಸಮಯಗಳಲ್ಲಿ ನೀವು ಅಲ್ಲಿ ಒಬ್ಬರಾಗಿ ಬೆಳಕಾಗಿ, ಕತ್ತಲು ಏನಾಗಿರ್ತದೆ ಅಂದರೆ ಯಾವಾಗಲೂ ಮೋಸ ವಂಚನೆಗಳಿಂದಲೇ ಕತ್ತಲೆ ತುಂಬಿರ್ತದೆ. ಆ ಕತ್ತಲೆಯಲ್ಲಿ ನೀವು ಒಬ್ಬರು ಬೆಳಕಾಗಿ ಜೀವಿಸಬೇಕು. ದೇವರು ಅದನ್ನೇ ನಮ್ಮಿಂದ ನಿರೀಕ್ಷಿಸುವಂಥವರಾಗಿದ್ದಾರೆ. ಹಾಗೆ ನಾವು ನೋಡುವುದಾದರೆ ಎಲ್ಲರೂ ಕೂಡ, ನಿಮ್ಮ ಸುತ್ತಮುತ್ತಲಿರುವವರು ಎಲ್ಲರೂ ಕೂಡ ಅನೇಕ ವಿಧವಾದ ಪಾಪದ ಕಾರ್ಯಗಳಲ್ಲಿ, ನೀವು ಕಾಲೇಜ್ ಓದುವಂಥ ಯವನಸ್ಥರಾಗಿದ್ದರೆ, ಕೆಲಸ ಮಾಡುವ ಯವನಸ್ಥರಾಗಿದ್ದರೆ, ನಿಮ್ಮ ಸುತ್ತಮುತ್ತಲಿರುವವರು ತುಂಬ ಎಂಜಾಯ್ ಮಾಡಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ನಶೆಗಳನ್ನು ತೆಗೆದುಕೊಳ್ಳುತ್ತಾ, ಬೋಧೆಗಳನ್ನು ತೆಗೆದುಕೊಳ್ಳುತ್ತಾ, ತಮಗೆ ಬೇಕಾದಂತಹ ಸಂಬಂಧಗಳನ್ನು ಮಾಡಿಕೊಳ್ಳುತ್ತಾ, ಕೆಟ್ಟ ಸಹವಾಸಗಳು, ಶರೀರದ ಆಶೆಗಳಿಗೆ ಒಳಪಡುತ್ತಾ ಇರುವಾಗ ನೀವು ಅವರ ಮಧ್ಯದಲ್ಲಿ ಬೆಳಕಾಗಿರಬೇಕೆಂದೇ ದೇವರು ಇಚ್ಛಿಸುವ ಆತನಾಗಿದ್ದಾನೆ. ನಿಮ್ಮ ಸುತ್ತಲಿರುವವರು ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅಥವಾ ಸಂಬಂಧದಲ್ಲಿದ್ದಾರೆ, ಅವರೊಂದು ಗರ್ಲ್ ಫ್ರೆಂಡ್ ಮಾಡ್ಕೊಂಡಿದ್ದಾರೆ, ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ದಾರೆ, ಅವರು ಅನೇಕ ವಿಧವಾದಂತಹ ಎಂಜಾಯ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ನಾನು
ಏನನ್ನೂ ಮಾಡ್ತಾ ಇಲ್ಲ ಎಂದು ನೀವು ಅವರನ್ನು ನೋಡಿ ನಿಮ್ಮಲ್ಲಿರುವ ಪರಿಶುದ್ಧತೆಯನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ದೇವರು ನನ್ನನ್ನು ನಿಮ್ಮನ್ನು ಪ್ರತಿಷ್ಠಿತರು ಮತ್ತು ದೇವಜ್ಞರಾಗುವುದಕ್ಕೆ ಕರೆಯಲ್ಪಡುವವನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಬೇಕು. ನಾವು ದೋಷವಿಲ್ಲದವರಾಗಿರ್ಬೇಕು. ಯಾಕೆಂದರೆ ನಾವು ಆರಾಧಿಸುವ ಕರ್ತನು ದೋಷವಿಲ್ಲದೆ ಇರುವ ದೇವರಾಗಿದ್ದಾನೆ. ನಾವು ಆರಾಧಿಸುವ ಕರ್ತನು ಪರಿಶುದ್ಧನಾಗಿದ್ದಾನೆ. ಸತ್ಯವಂತನೂ ನೀತಿವಂತನೂ ಆಗಿರುವ ದೇವರು ನಮ್ಮ ದೇವರು. ಜೀವ ಸ್ವರೂಪನಾದ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ನೀವು ನೆನೆಸ್ಕೊಳ್ಬೋದು, ದೇವ್ರು ನನಗೇನು ಮಾಡಿದ್ದಾರೆ, ಯಾವ ಕಾರ್ಯ ಮಾಡಿದ್ದಾರೆ, ಬರೀ ಇದೇ ಕಷ್ಟ ನೋವು ಪ್ರಯಾಸ ಎಂದು ಯಾವಾಗಲೂ ಗುಣಗುಟ್ಟಬೇಡಿ. ದೇವರಿಗೆ ನಾವು ಯಾವಾಗಲೂ ಸ್ತೋತ್ರ ಸಲ್ಲಿಸಬೇಕು. ದೇವರಿಗೆ ಈ ಭೂಮಿಯ ಮೇಲೆ ಎಷ್ಟೋ ಜನ ಜ್ಞಾನಿಗಳು, ವಿದ್ಯಾವಂತರು, ಎಲ್ಲರೂ ಸೌಂದರ್ಯವಂತರು, ಹಣವಂತರು, ಭಕ್ತಿವಂತರು, ನಮಗಿಂತ ಆತನನ್ನು ಪ್ರೀತಿಸುವವರು ಎಷ್ಟೋ ಜನ ಭಕ್ತರು ಇದ್ದಾಗಿಯೂ ಸಹ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆತನ ರಕ್ಷಣೆನ ನಮಗೆ ಕೊಟ್ಟಿದ್ದಾರೆ ಅಂದರೆ ನಿಜವಾಗಿಯೂ ನಾವು ಭಾಗ್ಯವಂತರು. ಯೆಹೋವನು ಯಾರಿಗೆ ದೇವರಾಗಿರ್ತಾರೋ ಅವರು ಭಾಗ್ಯವಂತರಾಗಿದ್ದಾರೆ, ಅವರು ಧನ್ಯರಾಗಿದ್ದಾರೆ ಎಂದು ವಾಕ್ಯ ಹೇಳಲ್ಪಡ್ತದೆ. ಹಾಗಾದರೆ ನಮಗೆ ದೇವರು ರಕ್ಷಣೆ ಕೊಟ್ಟಿದ್ದಾರೆ. ಸತ್ಯ ದೇವರನ್ನ, ನೀತಿ ಸ್ವರೂಪನನ್ನ, ಒಳ್ಳೆಯ ದೇವರನ್ನ, ಪರಿಶುದ್ಧವಾದ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಒಳ್ಳೆಯ ಭಾಗ್ಯ, ಇದಕ್ಕಿಂತ ಒಳ್ಳೆಯ ಐಶ್ವರ್ಯ, ಇದಕ್ಕಿಂತ ಒಳ್ಳೆಯ ನಮಗೆ ಸಮಾಧಾನ ಇನ್ನೆಲ್ಲೇ ಸಿಗ್ತದೆ? ಒಮ್ಮೆ ಯೋಚನೆ ಮಾಡಿ ನೋಡಿ. ಅನೇಕರು ಇಂದು ಪಾಪದಲ್ಲಿ, ಸುಳ್ಳಲ್ಲಿ ಜೀವಿಸ್ತಾ ಇದ್ದಾರೆ, ಸತ್ಯ ಗೊತ್ತಿಲ್ಲದೆ ಜೀವಿಸ್ತಾ ಇದ್ದಾರೆ. ನಮಗಾದರೂ ಆತನ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಆತನ ಕೃಪೆನ ಕೊಟ್ಟಿದ್ದಾನೆ. ನಾವು ಆತನ ಬಳಿ ನಡೆಸಲ್ಪಡುವಾಗ ದೇವರು ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವ ಆತನಾಗಿದ್ದಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದಾನೆ, ಯಾರನ್ನು ಕರೆದೆನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ನೋಡಿ, ದೇವರು ನಮ್ಮನ್ನು ಕರೆದರೆ ನಮ್ಮನ್ನು ನೀತಿವಂತರನ್ನಾಗಿ ಆತನು ನಿರ್ಣಯಿಸುವ ಆತನಾಗಿದ್ದಾನೆ. ನೀತಿವಂತರಿಗೆ ದೇವರು ತನ್ನ ಮಹಿಮಾ ಪದವಿಗೆ ಸೇರಿಸುವ ಆತನಾಗಿದ್ದಾನೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದೆವೋ, ಆದರೆ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಶುದ್ಧೀಪಡಿಸಿ ಆತನ ಮಕ್ಕಳಾಗುವ ಹಾಗೆ ನಮಗೆ ಇಂದು ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾವು ನೀತಿವಂತರಾಗಲು ಕರೆಯಲ್ಪಟ್ಟವರಾಗಿದ್ದೇವೆ, ನಾವು ಪರಿಶುದ್ಧರಾಗಿರಲು ಕರೆಯಲ್ಪಟ್ಟವರಾಗಿದ್ದೇವೆ, ನಾವು ಆತನ ನಿರಂತರ ನ್ಯಾಯ ತೀರ್ಪಿಗೆ ಕರೆಯಲ್ಪಟ್ಟವರಾಗಿದ್ದೇವೆ. ನಮ್ಮ ಕರ್ತನು ಪರಿಶುದ್ಧರಾಗಿರಲು ಕರೆಯಲ್ಪಟ್ಟಂತಹ ನಮಗಾಗಿ ನಿಮಗಾಗಿ ಎಲ್ಲವನ್ನ ಕೂಡ ಒಳ್ಳೆಯದನ್ನಾಗಿಯೇ ಮಾಡುವ ಆತನಾಗಿದ್ದಾನೆ. ದೇವರು ಕುಂಬಾರನು ಮತ್ತು ನಾವು ಜೇಡಿ ಮಣ್ಣು. ದೇವರು ನಮ್ಮನ್ನು ರೂಪಿಸಿ ಸುಂದರವಾದ ಪಾತ್ರೆಯನ್ನಾಗಿ ಮಾಡ್ತಾರೆ. ನಾವು ಕುಂಬಾರನ ಬಳಿಯಲ್ಲಿ ಹೋಗಿ ಮಣ್ಣು ಯಾವತ್ತೂ ಹೇಳೋದಿಲ್ಲ, ಈ ಡಿಸೈನ್ ಮಾಡಬೇಕು, ನೀನು ನನ್ನನ್ನು ಈ ರೀತಿಯಾಗಿ ಡಿಸೈನ್ ಆಗಿ ಈ ಶೇಪ್ನಲ್ಲಿ ಕೂರಿಸಬೇಕೆಂದು ಮಣ್ಣು ಯಾವತ್ತೂ ಹೇಳೋದಿಲ್ಲ. ಮಣ್ಣು ತನ್ನನ್ನು ತಾನು ಸಂಪೂರ್ಣವಾಗಿ ಕುಂಬಾರನಿಗೆ ಹೇಗೆ ಸಮರ್ಪಿಸಿಕೊಳ್ಳುತ್ತದೋ ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಕುಂಬಾರನಾಗಿದ್ದಾನೆ, ನಾವು ಜೇಡಿ ಮಣ್ಣಾಗಿದ್ದೇವೆ. ಆ ಜೇಡಿ ಮಣ್ಣನ್ನು ಆತನ ಕೈಗೆ ಕೊಡುವಾಗ ಆತನು ಸುಂದರವಾದ ಪಾತ್ರೆಯನ್ನಾಗಿ ರೂಪಿಸುವ ಆತನಾಗಿದ್ದಾನೆ. ಇಂದು ನಿಮ್ಮ ಪಾತ್ರೆಗಳು ಒಡೆದು ಹೋಗಿರಬಹುದು. ಆ ಒಡೆದ ಪಾತ್ರೆಯನ್ನು ಕೂಡ ಸರಿಯಾದ ರೂಪಕ್ಕೆ ಕೊಡಲಿಕ್ಕೆ, ಆ ಒಡೆದ ಬಿರುಕಿನಲ್ಲೂ ಕೂಡ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಕರ್ತನಿಂದ ಸಾಧ್ಯತೆ ಇದೆ. ಪರಿಶುದ್ಧತೆಗೆ ಬೆಳೆಯಲು, ನಮ್ಮನ್ನು ಕ್ರಿಸ್ತನ ಸ್ವಾರೂಪ್ಯಕ್ಕೆ ಸೇರಲು ದೇವರು ಇಂದು ನಮ್ಮನ್ನು ಕರೆದಿದ್ದಾರೆ. ದೇವರು ಪ್ರಯತ್ನಿಸುತ್ತಾ ಇದ್ದಾರೆ, ಆದರೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವಾ? ಪರಿಶುದ್ಧವಾಗಿರಲು ನಮಗೆ ಹೃದಯದಲ್ಲಿ ನಾವು ಆಸೆ ಪಡ್ತಾ ಇದ್ದೇವಾ? ನಮ್ಮನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೇವಾ? ನಮ್ಮ ಕರ್ತನು ನೀವು ಶೋಧನೆಯ ಸಮಯದಲ್ಲಿ ಎಡವಿ ಬೀಳದಂತೆ ಕಾಪಾಡುವ ಆತನಾಗಿದ್ದಾನೆ. ನಮ್ಮನ್ನು ಕೈಗಳಲ್ಲಿ ಎತ್ತಿ ಹಿಡಿದುಕೊಂಡು ತನ್ನ ಶಾಂತಿಯಿಂದ ತುಂಬಿಸಿ ನನ್ನ ಪರಿಶುದ್ಧತೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡುವ ಆತನಾಗಿದ್ದಾನೆ. ಆದುದರಿಂದಲೇ ನಮ್ಮ ಕಾರ್ಯವೆಲ್ಲವೂ ಪರಿಶುದ್ಧವಾಗಿರಬೇಕು, ನಮ್ಮ ಹಸ್ತಗಳು ಪರಿಶುದ್ಧವಾಗಿರಬೇಕು. ಯೇಸು ಕ್ರಿಸ್ತನ ಹಸ್ತಗಳು ಮೊಳೆಯಿಂದ ಜಜ್ಜಲ್ಪಟ್ಟವು. ಯಾಕೆಂದರೆ ನಮ್ಮ ಕೈಗಳು ಮಾಡಿದಂಥ ಪಾಪಗಳಿಗೋಸ್ಕರವಾಗಿ. ನಮ್ಮ ಕೈಗಳು ಪರಿಶುದ್ಧವಾಗಿರಬೇಕು ಅಂತಲೇ ಯೇಸು ಸ್ವಾಮಿ ಮೊಳೆನ ಹೊಡೆಸಿಕೊಂಡರು. ನಾವು ಆತನ ಪರಿಶುದ್ಧ ದಾರಿಯಲ್ಲಿ ನಡೆಯುವಂತೆ ಆತನ ಕಾಲುಗಳಿಗೆ ಶಿಲುಬೆಯಲ್ಲಿ ಮೊಳೆಗಳಿಂದ ಹೊಡೆಯಲ್ಪಟ್ಟವು. ಹಾಗೆ ನಮ್ಮ ಯೋಚನೆಗಳು ಪರಿಶುದ್ಧವಾಗಿರಬೇಕಂತಲೇ ಆತನ ತಲೆಗೆ ಮುಳ್ಳು ಕಿರೀಟವು
ಇಡಲ್ಪಟ್ಟಿತು. ಪರಿಶುದ್ಧತೆಯಲ್ಲಿ ನಮ್ಮನ್ನು ಸಂಪೂರ್ಣ ಮಾಡಬೇಕೆಂದೇ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಶಿಲುಬೆಯ ಮೇಲೆ ಒಪ್ಪಿಸಿಕೊಟ್ಟನು. ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು, ಆತನ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಟ್ಟೆವು. ಸಹೋದರ ಸಹೋದರಿಯರೇ, ಇಂದು ನನ್ನ ಪರಿಶುದ್ಧತೆ ಇಲ್ಲ, ಹೇಗೆ ನನ್ನನ್ನು ನಾನು ದೇವರ ಬಳಿಯಲ್ಲಿ ಪ್ರಾರ್ಥಿಸಲಿ, ಹೇಗೆ ನಾನು ದೇವರನ್ನ ನೋಡಲಿ, ಹೇಗೆ ನಾನು ದೇವರೊಟ್ಟಿಗೆ ಮಾತನಾಡಲಿ ಎಂದು ನೀವಿಂದು ಕಣ್ಣೀರಿನಲ್ಲಿರುವುದಾದರೆ ದೇವರ ಬಳಿ ಪ್ರಾರ್ಥಿಸಿರಿ. ಆತನ ಗಾಯಗೊಂಡ ಹಸ್ತವು ನಿಮ್ಮನ್ನು ಶುದ್ಧೀಪಡಿಸುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ದೇವರ ಒಳ್ಳೆಯ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡಿದರೆ ಕೇಳಿದ ಸಹೋದರ ಸಹೋದರಿಯನ್ನು ಆಶೀರ್ವದಿಸು, ಕೃಪೆಯಿಂದ ನಡೆಸು. ವಾಕ್ಯಗಳು ಅವರ ಜೀವಿತವನ್ನು ಸರಿಪಡಿಸಲಿ, ಕೃಪೆಯಿಂದ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.